ಎಲ್ಲರಿಗೂ ಲರ್ನ್ ಸ್ಪೇಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮೈಸೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿಗಳ CET ಪರೀಕ್ಷೆಗಳಿಗೆ ಯಾವ ರೀತಿ ಮೊಬೈಲ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದು ಎಂಬುದನ್ನು ತಿಳಿಸುತ್ತಿದ್ದೇನೆ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ. ನಂತರ ಸರ್ಚ್ ಬಾರ್ಗೆ ಹೋಗಿ ಮೈಸೂರು ಯೂನಿವರ್ಸಿಟಿ ಅಂತ ಸರ್ಚ್ ಮಾಡಿ. ನೀವಿಲ್ಲಿ ನೋಡ್ಬೋದು ಮೈಸೂರು ಯೂನಿವರ್ಸಿಟಿಯ ಒಂದು ವೆಬ್ಸೈಟ್ ಕಾಣ್ತಾ ಇದೆ, ಯೂನಿವರ್ಸಿಟಿ ಆಫ್ ಮೈಸೂರು ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ಒಂದು ಸ್ನಾತಕೋತ್ತರ ಪ್ರವೇಶಾತಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ, ಅಥವಾ ಸ್ನಾತಕೋತ್ತರ ಪ್ರವೇಶಾತಿ ಮತ್ತು ಕೋರ್ಸ್ಗಳ ವಿವರ ಅನ್ನೋ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಕ್ಲಿಕ್ ಇಯರ್ ಟು ಅಪ್ಲೈ ಫಾರ್ PG ಎಂಟ್ರೆನ್ಸ್ 2025. ಈ ಒಂದು ಸ್ನಾತಕೋತ್ತರ ಪ್ರವೇಶಾತಿಗಳ ಒಂದು CET ಪರೀಕ್ಷೆಯನ್ನು ಮೈಸೂರು ವಿಶ್ವವಿದ್ಯಾಲಯ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ 8/7/2025ರಿಂದ 23/7/2025ರವರೆಗೆ ಸಮಯಾವಕಾಶವನ್ನು ಕೊಟ್ಟಿರುತ್ತೆ. ಮತ್ತು ಇವರು ಈ ಸಂಬಂಧಪಟ್ಟ ಸ್ನಾತಕೋತ್ತರ ಪರೀಕ್ಷೆಗಳನ್ನ 27/7/25ರಿಂದ 29/7/25 ಒಳಗಡೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ತಾತ್ಕಾಲಿಕ ವೇಳಾಪಟ್ಟಿಯಾಗಿರುತ್ತೆ. ನೆಕ್ಸ್ಟ್ ನೀವು ಕ್ಲಿಕ್ ಇಯರ್ ಟು ಅಪ್ಲೈ PG ಎಂಟ್ರೆನ್ಸ್ 2025 ಎಂಬಲ್ಲಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡ್ಬೋದು ಈ ರೀತಿ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ PG ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ದ ಅಕಾಡೆಮಿಕ್ ಇಯರ್ 2025-26 ಅಂತ. ಯಾರೆಲ್ಲ ನೀವು ಮೊದಲನೇ ಬಾರಿಗೆ ಮೈಸೂರು ಯೂನಿವರ್ಸಿಟಿ ವೆಬ್ಸೈಟನ್ನು ಓಪನ್ ಮಾಡ್ತಾ ಇದ್ದೀರಾ, ಅವರು ರಿಜಿಸ್ಟರ್ ಆಗಬೇಕಾಗುತ್ತೆ. ಮೊದಲು ನೀವು ಇಲ್ಲಿ ಲಾಗಿನ್ ಕೆಳಗೆ ಕಾಣ್ತಿರುವಂತಹ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಒಂದು ನೇಮ್ ಯಾವ ರೀತಿ ಇರಬೇಕಂದ್ರೆ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ಲಿರುವಂಥ ಒಂದು ನೇಮ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಇಮೇಲ್ ID ನಾನು ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ತೋರಿಸ್ತಿರೋದ್ರಿಂದ ನನಗೆ ಬೇಕಾದಂಥ ಒಂದು ನಂಬರ್ಗಳನ್ನ ಕೊಟ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ Gmail ID ಮತ್ತು ಮೊಬೈಲ್ ನಂಬರ್ ಎರಡೂ ಕೂಡ ಅಸ್ತಿತ್ವದಲ್ಲಿರುವಂತಹ ಒಂದು ಮೊಬೈಲ್ ಮತ್ತು Gmail IDಯನ್ನು ನೀವು ಕೊಟ್ಕೊಳ್ಬೇಕು. ಯಾಕಂದರೆ ಮೈಸೂರು ಯೂನಿವರ್ಸಿಟಿಯವರು ಯಾವುದೇ ರೀತಿಯ ವ್ಯವಹಾರವನ್ನು ಮಾಡಬೇಕಾದ್ರೆ ನಿಮ್ಮ ಜೊತೆ ಆ ಒಂದು Gmail ಅಥವಾ ಮೊಬೈಲ್ ನಂಬರ್ಗಳಿಗೆ OTPಗಳನ್ನಾಗಿರ್ಬೋದು ಅಥವಾ ಮೆಸೇಜ್ಗಳನ್ನಾಗಿರ್ಬೋದು ಕಳಿಸ್ತಾ ಇರ್ತಾರೆ. ನೆಕ್ಸ್ಟು ನಿಮ್ಮ ಒಂದು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಒಂದು ಯೂನಿವರ್ಸಿಟಿಲಿ ಓದ್ಕೊಂಡು ಬಂದಿದ್ದೀರಾ ಅಂತ ಇದು ಕೇಳ್ತಾ ಇರೋದು. ನೀವು ಮೈಸೂರು ಯೂನಿವರ್ಸಿಟಿಲಿ ಓದಿದರೆ ಮೈಸೂರು ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡಿ, ಅಥವಾ ಅದರ್ ಯೂನಿವರ್ಸಿಟಿ ವಿತಿನ್ ಕರ್ನಾಟಕದ ಒಳಗಿರುವಂತಹ ಮೈಸೂರು ಯೂನಿವರ್ಸಿಟಿಯನ್ನು ಹೊರತುಪಡಿಸಿ ಬೇರೆ ವಿಶ್ವವಿದ್ಯಾಲಯದಲ್ಲಿ ಓದಿದರೆ ಅದನ್ನು ಸೆಲೆಕ್ಟ್ ಮಾಡಿ. ಅದರ್ ಯೂನಿವರ್ಸಿಟಿ ಔಟ್ಸೈಡ್ ಕರ್ನಾಟಕದಿಂದ ಬಂದಿದ್ದರೆ ನೀವು ಅದರ್ ಯೂನಿವರ್ಸಿಟಿ ಔಟ್ಸೈಡ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಯಾವುದೇ ರೀತಿಯ ಟೈಪ್ಗೆ ಅವಕಾಶ ಕೊಟ್ಟಿಲ್ಲ ಅವರು. ನೀವು ಇಲ್ಲೇ ಇಯರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ತಿಂಗಳನ್ನು ಇಲ್ಲಿ ನೋಡಿಕೊಂಡು ನೀವು ಯಾವ ದಿನಾಂಕದಲ್ಲಿ ಜನಿಸಿದ್ರಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಸೆಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು PG ಕೋರ್ಸ್ ನೀವು ಈಗ PGಗೆ ಯಾವ ಒಂದು ಕೋರ್ಸ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಯಾವ ಸಬ್ಜೆಕ್ಟ್ಗಳನ್ನಾದರೂ ಸೆಲೆಕ್ಟ್ ಮಾಡ್ಬೋದು. ನೀವು ಡಿಗ್ರಿಯಲ್ಲಿ ಓದಿರುವಂಥ ಆಪ್ಷನಲ್ ಸಬ್ಜೆಕ್ಟ್ಗಳನ್ನ ನೋಡಿ. ನಾನು ಕನ್ನಡಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ, ಕನ್ನಡ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನೀವು ನಿಮಗೆ ನೆನಪಿರುವಂತಹ ಒಂದು ಪಾಸ್ವರ್ಡನ್ನು ಕೊಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ಲಿಕ್ ಟು ರಿಜಿಸ್ಟರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಆದಮೇಲೆ ನೀವು ಮತ್ತೆ ಲಾಗಿನ್ಗೆ ಹೋಗಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ Gmail ID ಅಲ್ಲಿ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಅಥವಾ Gmail IDಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ನೀವು ಅಲ್ಲಿ ಕೊಟ್ಟಂತಹ ಪಾಸ್ವರ್ಡ್ನು ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತು ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕೊಡಿ. ಇಲ್ಲಿ ನೀವು ನೋಡ್ಬೋದು ನೀವು ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಮೊದಲನೇ ಕಾಲಮಲ್ಲಿ ನೋಡಿ, ಇಲ್ಲಿ ನಿಮ್ಮ
ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಆ್ಯಸ್ ಪರ್ ದಿ 10th ಮಾರ್ಕ್ಸ್ ಕಾರ್ಡ್. ಮತ್ತು ನಿಮ್ಮ ಒಂದು ನೇಮ್ ಶುಡ್ ಬಿ ಇನ್ ಎ ಕ್ಯಾಪಿಟಲ್ ಲೆಟರ್. ನಿಮ್ಮ ಒಂದು ನೇಮ್ಗಳು ಕ್ಯಾಪಿಟಲ್ ಲೆಟರಿಂದ ಇರಬೇಕಾಗುತ್ತೆ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿ, ನಿಮ್ಮ ಒಂದು ಜೆಂಡರನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಪೇರೆಂಟ್ ಅಥವಾ ಗಾರ್ಡಿಯನ್ ನೇಮ್ನ ಇಲ್ಲಿ ಟೈಪ್ ಮಾಡಿ. ನಿಮ್ಮ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿ, ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅಂತ. ನೆಕ್ಸ್ಟ್ ಆರ್ ಯು ಡಿಫ್ರೆಂಟ್ಲಿ ಏಬಲ್ ಟು ಪರ್ಸನ್ ಅಂತ ಕೇಳೋರಿಲ್ಲಿ. ಅಂದರೆ ನೀವು ಏನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಾ ಅಂತ. ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಕೊಡಿ. ನೀವು ಎಸ್ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಎಷ್ಟು % ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀರಾ ಅಂತ ಇಲ್ಲಿ ಕೇಳುತ್ತೆ. ನೀವು ಅದನ್ನು ಟೈಪ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಯಾವುದೇ ರೀತಿಯ ನ್ಯೂನತೆಗಳಿಲ್ಲ ಅಂದರೆ ನೀವು ನೋ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಅದಾದ ಕೂಡಲೇ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಹೌಸ್ ನಂಬರು, ನಿಮ್ಮ ಒಂದು ಸ್ಟ್ರೀಟ್ ಲೊಕ್ಯಾಲಿಟಿ, ಮತ್ತು ನಿಮ್ಮ ಒಂದು ವಿಲೇಜ್ ನೇಮು, ತಾಲೂಕು, ಡಿಸ್ಟಿಕ್ಕು, ಸ್ಟೇಟು ಮತ್ತು ಪಿನ್ ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಒಂದು ಆಪ್ಷನ್ನ ನೋಡ್ಬೋದು, ಕಾಪಿ ಫ್ರಮ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ನಿಮ್ಮ ಈ ಒಂದು ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಒಂದೇ ಇದ್ದರೆ ಕಾಪಿ ಫ್ರಮ್ ಪರ್ಮನೆಂಟ್ ಅಡ್ರೆಸ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೊಟ್ಟಿರುವಂಥ ಡೀಟೇಲ್ನ ಈ ಬಾಕ್ಸ್ಗಳಲ್ಲೂ ಸಹ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ. ನೆಕ್ಸ್ಟು ನಿಮ್ಮ UG ಡಿಗ್ರಿ ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅಂದರೆ ನೀವು UGಲಿ ನಿಮ್ಮ ಒಂದು ಅಂಡರ್ ಗ್ರ್ಯಾಜುಯೇಷನಲ್ಲಿ, ಅಂದರೆ ನಿಮ್ಮ ಒಂದು BA BSc ಅಲ್ಲಿ ಏನು ಓದಿದ್ದೀರಾ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದೆ. ನೀವು ಯಾವ ಒಂದು ಯೂನಿವರ್ಸಿಟಿಲಿ ಓದಿದ್ದೀರಾ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೀವು ಯಾವ ಒಂದು ತಿಂಗಳಲ್ಲಿ ನಿಮ್ಮ ಒಂದು UGಯನ್ನು ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋ ತಿಂಗಳನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು UG ಯಾವ ವರ್ಷ ಕಂಪ್ಲೀಟ್ ಆಯಿತು ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಇವಾಗ ನೀವು 6 ಸೆಮ್ಮಲ್ಲಿದ್ದರೆ, ಒಂದು ವೇಳೆ 6 ಸೆಮ್ಮಲ್ಲಿದ್ದು ಇನ್ನೂ ನೀವು ಎಕ್ಸಾಮ್ ಬರೆದಿಲ್ಲ ಅಂದರೆ ಅಪಿಯರ್ಡ್ ಅಂತ ಕೊಡಿ. ಒಂದು ವೇಳೆ ನೀವು 6 ಸೆಮ್ಮಲ್ಲಿದ್ದು ನಿಮ್ಮದು ಕಂಪ್ಲೀಟ್ ಆಗಿದ್ದರೆ ಕಂಪ್ಲೀಟೆಡ್ ಅಂತ ಕೊಡಿ. ನೆಕ್ಸ್ಟು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಕಾಲೇಜ್ ನೇಮ್, ಇಲ್ಲಿ ಕಾಲೇಜ್ ನೇಮ್ ಕೊಟ್ಟಿರ್ತಾರೆ. ನಿಮ್ಮದು ಒಂದು ಯಾವ ಕಾಲೇಜು ಅಂತ ಕಾಲೇಜ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು. ಮತ್ತು ನಿಮ್ಮ ಒಂದು UG ಪ್ರೋಗ್ರಾಮ್ ಯಾವುದು ಅಂತ ಕೇಳ್ತಾರೆ. BAನ, BScನ, BBAನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಗಳನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು HEPನ ತಗೊಂಡಿದ್ರೆ ಹಿಸ್ಟ್ರಿ, ಇಂಗ್ಲೀಷು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಸೆಲೆಕ್ಟ್ ಮಾಡಿ. ಒಂದು ವೇಳೆ HEನ ತಗೊಂಡಿದ್ರೆ ಹಿಸ್ಟ್ರಿ, ಇಂಗ್ಲೀಷು ಮತ್ತು ಎಕನಾಮಿಕ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮ ಲ್ಯಾಂಗ್ವೇಜು ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುತ್ತೆ. ಒಂದು ವೇಳೆ ನೀವು ಇಂಗ್ಲೀಷ್ನ ತಗೊಂಡಿದ್ರೆ ನಿಮ್ಮ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ. ಒಂದು ವೇಳೆ ಕನ್ನಡ ತಗೊಂಡಿದ್ರೆ ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟು PGCET ಎಂಟ್ರೆನ್ಸ್ ಸೆಂಟರ್ ಅಂದರೆ ನೀವು ಒಂದು ಪರೀಕ್ಷಾ ಕೇಂದ್ರ ನಿಮ್ಮೆಲ್ಲರಿಗೂ ಸಹ ಮಾನಸ ಗಂಗೋತ್ರಿನೇ ಆಗಿರುತ್ತೆ. ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿರಲ್ಲ. ಮತ್ತು ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಈ ಚೂಸ್ ಫೈಲ್ ಎಂಬ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಗ್ಯಾಲ್ರಿಗೆ ಹೋಗುತ್ತೆ. ನಿಮಗೆ ಯಾವುದು ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಫೋಟೋ ಬರಬೇಕು, ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಫೋಟೋ ಬರಬೇಕು ಅಂತ ನೀವು ಅಂದ್ಕೊಂಡಿರ್ತೀರಿ. ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ. ನಂತರ ಅದೇ ರೀತಿ ಸೇಮ್ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಗ್ಯಾಲ್ರಿಲಿ ಫೋಟೋವನ್ನು, ಸಿಗ್ನೇಚರ್ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ PG ಪ್ರೋಗ್ರಾಮ್ ಅಂತ ಇದೆ. ಇಲ್ಲಿ ನೀವು ಯಾವ ಒಂದು ಸಬ್ಜೆಕ್ಟ್ಗೆ ನೀವು CETನ ಬರೀಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ಬೋದು ನೀವು, ಒಂದು ಸಬ್ಜೆಕ್ಟ್ಗೆ ಬಂದು 1200 ರೂಪಾಯಿ. ಇಲ್ಲಿ ಯಾವುದೇ ರೀತಿಯ ಕ್ಯಾಟಗರಿ ವೈಸ್ ಅಮೌಂಟ್ನ ಡಿವೈಡ್ ಮಾಡಿಲ್ಲ ಅವರು. ಎಲ್ಲ ಕ್ಯಾಟಗರಿಗಳಿಗೂ ಸಹ ಒಂದೇ ಅಮೌಂಟ್ ಆಗಿರುತ್ತೆ. ಒಂದು ಸಬ್ಜೆಕ್ಟ್ಗೆ 1200. ನೀವು ಡಿಗ್ರಿಲಿ 2 ಸಬ್ಜೆಕ್ಟ್ನ ಆಪ್ಷನಲ್ಲಾಗಿ ಓದಿರ್ತೀರಿ. ನೀವು 2 ಸಬ್ಜೆಕ್ಟ್ಗೂ ಅಪ್ಲೈ ಮಾಡ್ತಿದ್ದೀರಿ ಅಂದರೆ ನೀವು ನಿಮ್ಮ 2 ಸಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಟೋಟಲ್ಲು 2400 ರೂಪಾಯಿಗಳನ್ನ ಪೇ ಮಾಡಬೇಕಾಗುತ್ತೆ. ಅಥವಾ ನಾವು ಒಂದೇ ಸಬ್ಜೆಕ್ಟು ಸಾಕಪ್ಪ, ಒಂದೇ ಸಬ್ಜೆಕ್ಟ್ಗೆ ಬರಿತೀನಿ ಅನ್ನೋರಾಗಿದ್ದರೆ ಅದು ಯಾವ ಸಬ್ಜೆಕ್ಟ್ ಬರಿತಿದ್ದೀರಿ ಆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಡಿಕ್ಲರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸೇವ್ ಅಂತ ಕೊಡಬೇಕಾಗುತ್ತೆ. ಸೇವ್ ಅಂತ ಕೊಟ್ಟ ಕೂಡಲೇ ಈಗ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಪ್ರಿವ್ಯೂ ಕೊಟ್ಟು ಚೆಕ್ ಮಾಡ್ಕೊಂಡ್ಬಿಡಿ. ಇಲ್ಲಿ ನೋಡಿ, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ಒಂದು ಸಲ. ಪರ್ಮನೆಂಟ್ ಅಡ್ರೆಸ್ಸು ಎಲ್ಲ UG ಡೀಟೇಲ್ಸು ಮತ್ತು ಇವಾಗ PG ಯಾವ ಸಬ್ಜೆಕ್ಟ್ನ ಬರೀಕೋಯ್ತಿದ್ದೀರಿ ಅವೆಲ್ಲವನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ವೇಳೆ ಅವರು ತಿದ್ದುಪಡಿ ಆಪ್ಷನ್ನ ಕೊಡದೆ ಹೋದರೆ ನಿಮಗೆ ತುಂಬ ಕಷ್ಟ ಆಗ್ಬೋದು. ಅದರಿಂದ ಇವೆಲ್ಲವನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ನೆಕ್ಸ್ಟು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಇವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ನಿಮ್ಮ ಒಂದು ಪೇಮೆಂಟ್ ಪೆಂಡಿಂಗ್ ಇರುತ್ತೆ. ಆ ಪೇಮೆಂಟ್ನ ನೀವು ಯಾವ ರೀತಿ ಮಾಡ್ಬೋದಪ್ಪ ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಫೋನ್ಪೇ, ಗೂಗಲ್ ಪೇ ಆರ್ ಎನಿ UPI ಅಥವಾ ನೀವು ಕಾರ್ಡಲ್ಲೂ ಸಹ ಮಾಡಬೇಕಾಗಿರುತ್ತೆ. ಈ ರೀತಿ ನಿಮ್ಮ ಒಂದು ಅಮೌಂಟ್ನ ಪೇ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ಇಟ್ಕೋಬೇಕಾಗುತ್ತೆ. ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಸಹಾಯವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.